ಸೊನ್ನೆ ಸೊನ್ನೆಗೆಲ್ಲಿ ಬೆಲೆ ಇದೆ. ಗುರುವೆ ನಾನು ಒಂದು ಸೊನ್ನೆ ಸೊನ್ನೆಗೆಲ್ಲಿ ಬೆಲೆ ಇದೆ. ಸೊನ್ನೆ ಮಾಡ್ಕೊಂಡು ಇದನ್ನ ಈ ಸಿಸ್ಟಮ್ ಇಂದ ಈ ಅಲ್ಯೂಮಿನಿಯಂ ಪ್ಲೇಟ್ಗೆ ಪ್ರಿಂಟ್ ಮಾಡ್ತೀವಿ. ಲೇಸರ್ ಪ್ರಿಂಟ್. ಆ ಲೇಸರ್ ಪ್ರಿಂಟಿಂಗ್ ನ CTP ಅಂತ ಕರಿತೀವಿ, ಕಂಪ್ಯೂಟರ್ ಟು ಪ್ಲೇಟ್ ಅಂತ. ಒಂದು ಅಲ್ಯೂಮಿನಿಯಂ ಪ್ಲೇಟ್ ಬರುತ್ತೆ, ಅದರಲ್ಲಿ ಟೆಫ್ಲಾನ್ ಕೋಟಿಂಗ್ ಆಗಿರುತ್ತೆ. ಆ ಟೆಫ್ಲಾನ್ ಕೋಟ್ ಮೇಲೆ ಲೇಸರ್ ಪ್ರಿಂಟ್ ಆಗುತ್ತೆ. ಆ ಲೇಸರ್ ಪ್ರಿಂಟ್ ಏನಾಗಿರುತ್ತಲ್ಲ ಆ ಮ್ಯಾಟ್ರಿಕ್ ಮಾತ್ರ ಹಿಂಗೆ ತಗೋಣ. ಆ ಬಾಕಿ ಬೇರೆ ಪೊಸಿಷನ್ ಏನಿರುತ್ತಲ್ಲ ಅದಕ್ಕೆ ಹಿಂಗೆ ತಗೋಣ. ಅದನ್ನ ಮತ್ತೆ ಇಲ್ಲಿಂದ ಪಂಚಿಂಗ್ ಮಾಡ್ಕೊಂಡು ಪ್ರಿಂಟಿಂಗ್ ಮಿಷನ್ಗೆ ಹಾಕ್ತೀವಿ. ಆ ಪ್ರಿಂಟಿಂಗ್ ಮಿಷನ್ ಅಲ್ಲಿ ನಾವೇನೇ ಹೇಳಿದ್ವಲ್ಲ ಲೇಸರ್ ಪ್ರಿಂಟ್ ಆಗಿರುತ್ತಲ್ಲ ಅದಕ್ಕೆ ಮಾತ್ರ ಏನು ತಗೊಳ್ತೀವಿ. ಇನ್ನೂರು ಪೊಸಿಷನ್ ಏನಿರುತ್ತಲ್ಲ ಅದು ಅಷ್ಟು ವಾಟರ್ ವಾಶ್ ಆಗುತ್ತೆ. ಆ ಪ್ರಿಂಟಿಂಗ್ ಅಲ್ಲಿ ವಾಟರ್ ಚೇಂಬರ್ ಅಂತಲೇ ಸಪ್ರೇಟ್ ಇದೆ. ಆ ವಾಟರ್ ಚೇಂಬರ್ ಅಲ್ಲಿ ಸಪ್ರೇಟ್ ಅದು ಏನೋ ಬಾಕಿ ನಾವು ಪ್ರಿಂಟ್ ಬಿಟ್ಟು ಹಿಂಗೆ ತಗೊಂಡಿರುತ್ತಲ್ಲ ಅದಷ್ಟು ವಾಟರ್ ವಾಶ್ ಆಗುತ್ತೆ. ವಾಶ್ ಆಗಿ ನಮಗೆ ಬೇಕಾಗಿರೋ ಮ್ಯಾಟ್ರಿಕ್ ಯಾವ್ಯಾವ ಬೇಕು ಅಷ್ಟನ್ನು ಮಾತ್ರ ಅದು ಶಿಫ್ಟ್ ಮಾಡುತ್ತೆ. ರಬ್ಬರ್ ಬ್ಲಾಕೆಟ್ ಅಂತ ಬರುತ್ತೆ, ಆ ರಬ್ಬರ್ ಬ್ಲಾಕೆಟ್ಗೆ ಶಿಫ್ಟ್ ಮಾಡುತ್ತೆ. ಅಲ್ಲಿಂದ ಮತ್ತೆ ಒಳಗಡೆ ನ್ಯೂಸ್ ಪೇಪರ್ ಆಗುತ್ತೆ. ಆ ನ್ಯೂಸ್ ಪೇಪರ್ಗೆ ಆ ರಬ್ಬರ್ ಬ್ಲಾಕೆಟಿಂದ ಶಿಫ್ಟ್ ಆಗುತ್ತೆ. ಈ ಪ್ರೊಸೆಸ್ ಮಾತ್ರ ಇಲ್ಲಿ ಶೀಟ್ ತೋರಿಸ್ಕೊಡ್ತೀನಿ. ಅದು ಇನ್ನು ಉಳಿದ ಅಲ್ಲಿ ಸುದ್ದಿ ಕಳಿಸ್ತೀರಾ? ಮತ್ತು ಎಡಿಟ್ ಮಾಡ್ತಾರೆ. ಎಡಿಟ್ ಮಾಡಿ ಅದನ್ನ ನಮ್ಮ ಪರ್ಸನಲ್ ವೆಬ್ಸೈಟ್ ಅಲ್ಲಿ ಕಳಿಸ್ಕೊಡ್ತಾರೆ. ಕಳಿಸ್ಕೊಡ್ತಿದ್ದನ್ನ ನಾವು ಚೆಕ್ ಮಾಡಿ ಇಲ್ಲಿ ಕಾಂಬಿನೇಷನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರಿಂಟಿಂಗ್ ರೆಡಿ ಮಾಡ್ತಾರೆ. ಅಷ್ಟೆಲ್ಲ ಆಗುತ್ತೆ. ಇನ್ನು ಅಲ್ಲಿ ತೋರಿಸ್ತಾರೆ, ಅಲ್ಲಿ ಹಾಕ್ತಾರೆ, ಅದನ್ನ ಪ್ಲೇಟ್ ಅಲ್ಲಿ ಕಟ್ ಮಾಡಿ ತೋರಿಸ್ತಾರೆ. ಅದು ಮೆಜಂತ ಅಂದರೆ ರೆಡ್ ಕಲರ್. ಅದೇ ಥರ 4 ಕಲರ್ ಯಾವ ಕಲರ್ ಬೇಕು ಅಂತ ಸೆಲೆಕ್ಟ್ ಮಾಡ್ತಾರೆ. ಈ ಗ್ರೀನ್ ಕಲರ್ ಬೇಕು ಅಂದರೆ ಮೇಜರ್ ಕಲರ್ ಯಾವ ಕಾಂಬಿನೇಷನ್ ಆಗ್ತದೆ. ಈ 4 ಕಲರ್ ರೆಡ್, ಬ್ಲೂ ಮತ್ತು ಯೆಲ್ಲೋ, ಬ್ಲಾಕ್ 4 ಕಲರ್. ಅದರಲ್ಲಿ ಗ್ರೀನ್ ಕಲರ್ ಮತ್ತೆ ಯಾರಾದರೂ ಹೇಳ್ತೀರಾ? ನಮ್ಮ ಕಸಕ್ಕೆ ನಾವು ಇಲ್ಲಿ ಮಟ್ಟ ಬರ್ತೀವಂತ ಅನ್ಕೊಂಡಿದ್ದಿಲ್ಲ. ನಮ್ಗೆ ಇದೊಂದು ಅವಕಾಶ ಸಿಕ್ಕಿರೋದ್ರೆ ನಾವು ಸದುಪಯೋಗ ಪಡಿಸ್ಕೊಂಡಿದ್ದೀವಿ. ಈ ಥರ ನಾವೆಲ್ಲರೂ ನ್ಯೂಸ್ ಪೇಪರ್ ಬಂದಾಗ ಏನಾದ್ರು ಒಂದು ಓದಿ ಹಂಗೆ ಅರಿತಿದ್ವಿ. ನ್ಯೂಸ್ ಪೇಪರ್ ಮಾಡೋದು ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಯಿತು. ಅಲ್ಲಿ ದಾವಣಗೆರೆಗೆ ಹೋಗಿ ಅಲ್ಲಿಂದ ಬಂದು ಎಡಿಟ್ ಮಾಡಿಸ್ಕೊಂಡು ಇದನ್ನೆಲ್ಲ ಈ ಥರ ಮಾಡಿ ಎಷ್ಟು ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನಾವು ಒಂದು ಕ್ಷಣನೇ ಏನು ಇದ್ದಂಗೆ ಹಂಗೆ ಹೊರದಾಗ್ಬಿಡ್ತೀವಿ. ಯೋಚನೆ ಮಾಡಿ ಯಾವತ್ತು ಏನಾದ್ರು ಕೆಲಸ ಮಾಡ್ಬೇಕನ್ನೋದು ಇದ್ರಲ್ಲಿ ನೋಡ್ಕೊಳ್ತೀವಿ. ಮತ್ತು ಈ ರೀತಿ ಎಲ್ಲ ವಿಷಯಗಳನ್ನು ಗ್ರಹಿಸ್ಕೊಬೋದು ಅಂತ ತಿಳ್ಕೊಂಡ್ವಿ. ಮತ್ತು ತುಂಬ ಖುಷಿ ಆಯ್ತು ಕಲಿಸ್ತೀನಿ ಕೆಲವು.
ಕಮಿಷನ್ ಕೊಡೋದು, ಸಾರಿ 40 ಪೈಸೆ ಕಮಿಷನ್ ಕೊಟ್ಟರು. ಅಂದರೆ ಈ ಪೇಪರ್ 40 ಪೈಸೆಗಳು ಟ್ರಾನ್ಸ್ಪೋರ್ಟ್ ಮಾಡೋದು. ಏನು ಮುಂದೆ ಜೀರೋ ಕಲ್ಟಿವೇಷನ್ ಅಂತೀವಲ್ಲ ನಾವು, ಆ ಥರ ಆಗಿದೆ. ಇದರಲ್ಲಿ ಯಾವ ಜಾಹೀರಾತು ಇಲ್ಲ, ಜಾಹೀರಾತು ಕೂಡ ನಾವು ಇದರಲ್ಲಿ ಯಾವ ಜಾಹೀರಾತು ಇಲ್ಲ. ಪೇಪರ್ ನೋಡ್ಕೊಂಡು ತುಂಬ ಶ್ರಮವಾಗಿದೆ ಈ ಹೊತ್ತಿಗೆ. ಪೇಪರ್ ವರ್ಷ ಅಂತ ಹೇಳ್ತೀವಿ, ನಮ್ಮದು ಏನೇ ಮಾಡ್ತೀವಿ ನಿರೀಕ್ಷೆ ಮಾಡ್ತೀವಿ, ಪೇಪರಿಂದ ನನಗೆ ಎಷ್ಟು ಲಾಭ ಆಗುತ್ತೆ ಅನ್ನೋದೇ ಯೋಚನೆ ಮಾಡ್ತೀವಿ. ಸಮಾಜ ದೃಷ್ಟಿಯಿಂದ ಅದು ಸಾಮಾನ್ಯ ಆಗಿದ್ಮೇಲೆ ಲಾಸ್ ಆಗ್ತದೆ. ಅದು ಯಾಕೆ ಅಂತ ಲಾಸ್ ಆಗಿದೆ. ಇದು ಲಾಸ್ ಜಾಹೀರಾತು ಪಬ್ಲಿಕ್ಕಿಗೆ 40% ಜಾಹೀರಾತು, 60% ಯಾವಾಗ ನಮಗೆ ಕಾನ್ಫಿಡೆನ್ಸ್ ಆ್ಯಡ್ ಜಾಸ್ತಿ ಆತ್ಮೀಯ ಇದು ನಮ್ಮೆಲ್ಲರಿಗೂ ಸಿಕ್ಕಿರೋಂಥ ನಾವು ಭಾವಿಸ್ತೀವಿ. ಕಾರಣ ಇವತ್ತು ನಾನು 48 ವರ್ಷ ವಯಸ್ಸಲ್ಲಿ ಚಿತ್ರದುರ್ಗದಲ್ಲೇ ವಾಸ ಮಾಡಿದ್ರು ಸಹ ಇವತ್ತಿನವರೆಗೂ ನಾನು ವಿಜಯವಾಣಿ ಪೇಪರ್ ಅಂದರೆ ಆಫೀಸರ್ ಬರ್ತಾಯಿದ್ದೆ. ಎಷ್ಟೋ ಸಲ ನಮ್ಮ ಸುದ್ದಿಗಳೆಲ್ಲ ಶಾಲೆ ಸುದ್ದಿಗಳು, ನೈತಿಕ ಸುದ್ದಿಗೆಲ್ಲ ಪೇಪರ್ ಬಂದಿದೆ. ಅದು ಒಂದು ದಿವಸನೂ ನಾವು ಇಲ್ಲಿ ಬರೋಕ್ಕೆ ಅವಕಾಶ ಸಿಗ್ತೀವಿ. ಹೀಗೆ 8 ಮತ್ತು 9 ವರ್ಷ ಈ ವಯಸ್ಸಿಗೆ ನಿಮಗೆ ಒಂದು ಒಳ್ಳೆಯ ಅದೃಷ್ಟ ನಾನು ಭಾವಿಸ್ತೀನಿ. ಕಾರಣ ಏನಪ್ಪ ಅಂದರೆ ಇವತ್ತೇ ಪೇಪರ್ನ ಎಲ್ಲಿಬೇಕಂತ ಬಿಸಾಕ್ತೀವಿ. ನಾವು ಒಂದು ಪೇಪರ್ ತಯಾರಿಸಿದ್ರೆ 100 ವ್ಯಕ್ತಿಗಳ ಶ್ರಮ ಇರುತ್ತೆ. ಎಲ್ಲೋ ನಿಲ್ಲಿಸ್ಬೋದು, ಗಾಳಿ ಕಲೆಕ್ಟ್ ಮಾಡ್ತೀವಿ, ತಿಳ್ಕೊಂಡು ಮಾಡಿ ಇಷ್ಟೆಲ್ಲ ಬಂಡವಾಳ ಆಗಿ ಒಂದು ಪೇಪರ್ ಹೊರಗಡೆ ಬರುತ್ತಂದಾಗ ನಾವು ಆ ಪೇಪರ್ ಎಲ್ಲೋ ಬಿಸಾಕ್ತೀವಿ. ಇದೆಲ್ಲರೂ ನಿಮಗೂ ಗೊತ್ತಾಗುತ್ತೆ. ಪೇಪರ್ ನಮ್ಮ ಮಕ್ಕಳು ತಿಳಿಸಿದೆ. ಆಗ ಇನ್ನೊಂದಾಗಿ ನಿಮಗೆ ನ್ಯೂಸ್ ಪೇಪರ್ ಬಂದಾಗ ನ್ಯೂಸ್ ಪೇಪರ್ನ ಇಟ್ಕೊಂಡು ಸಂರಕ್ಷಣೆ ಮಾಡೋಕ್ಕೆ ಸುದ್ದಿ ಯಾವತ್ತೂ ಕೊನೆ ಆಗಿದೆ. ಆ ರೀತಿ ಇವತ್ತು ನಮ್ಮ ಗ್ರಾಮೀಣ ಭಾಗದ ನಗರ ಪ್ರದೇಶದ ಮಕ್ಕಳಿಗೆ ಇದು ಅವಕಾಶ ಸಿಗ್ಬೋದು. ಆದರೆ ನಮ್ಮ ಗ್ರಾಮೀಣ ಭಾಗದ ಶಾಲೆಗಳ ಮಕ್ಕಳಿಗೆ ಇಲ್ಲಿರುವಂಥ ಬಹುತೇಕ ಮಕ್ಕಳು ಸಹ ಇಂದಿರಾ ವರ್ಗದ ಮಕ್ಕಳೇ ಬಳಸ್ತಾರೆ. ಜೊತೆಗೆ ಅವರ ಅಪ್ಪ ಅಮ್ಮ ಬಡವರಾಗಿದ್ದರೂ ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಅಂತೇಳಿ ಈ ಶಾಲೆ ಕಳಿಸ್ತಾರೆ. ಅವರಿಗೆ ಪೇಪರ್ ಸಂಸ್ಕೃತಿ ಆಗಿದೆ. ಅಥವಾ ಯಾರ ಮನೆಯೂ ಪೇಪರ್ ಏನು ಕಳಿಸಲ್ಲ, ಯಾರು ಶಾಲೆ ಕಳಿಸ್ತೀವಿ ಅಥವಾ ಮೈಸೂರಿನೂ ಪೇಪರ್ ಡೊನೇಟ್ ಮಾಡ್ತಾರೆ. ಆ ಸಂದರ್ಭ ಮಾತ್ರ ಅವರು ಮನೆಗೆ ಹೋಗ್ತಾರೆ. ಸೊ ಅಂಥ ಮಕ್ಕಳಿಗೆ ನೀವು ಇಲ್ಲಿ ಕಳಿಸಿ ಆ ಮಕ್ಕಳಿಗೆ ಒಂದು ಪೇಪರ್ ಸಂಸ್ಥೆ ಹೆಂಗಿರುತ್ತೆ, ಆ ಪೇಪರ್ ಹೇಗೆ ತಯಾರಾಗ್ತದೆ ಅನ್ನೋದಕ್ಕೆ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ. ಅದಕ್ಕೆ ನಿಮ್ಮ ಸ್ಥಾನಿಕ ಸಂಪಾದಕರಿಗೆ ನಾಗೇಶ್ ಸರ್ ಅವರಿಗೆ ನಮ್ಮ ಇದಕ್ಕೆಲ್ಲ ಪ್ರಮುಖ ಬಸವರಾಜ್ ಸರ್ ಅವರಿಗೆ ನಮ್ಮೆಲ್ಲರ ವಿದ್ಯಾರ್ಥಿಗಳ ಇದರಲ್ಲಿ ವಿಶೇಷ ವರದಿಗಾರ ಅಂತ ಕೆಲಸ ಮಾಡ್ತಾರೆ. ಅವರು ಕೂಡ ಇರ್ತಾರೆ. ನ್ಯೂಸ್ ಕಲೆಕ್ಟ್ ಮಾಡೋದು ಇವರು, ಟೈಪ್ ಮಾಡೋದು ಇವರು, ಕಳಿಸೋದು ಇವರು, ಅದನ್ನು ಕನ್ಫರ್ಮೇಷನ್ ತಗೊಳ್ಳೋರು ಅವರು. ಯಾಕೆ ಇವತ್ತು ವಿಜಯವಾಣಿ ನಂಬರ್ 1 ಕನ್ನಡ ದಿನಪತ್ರಿಕೆ ಆಗಿದೆ ಅಂತಂದರೆ ಬೇರೆ ಪತ್ರಿಕೆಗಳಿದ್ದಾವೆ. ಅವ್ರು ಯಾರು ಸಹ ನಮ್ಮ ರೀತಿ ಕಳಿಸಿ ಅಥವಾ ನಮ್ಮದೊಂದೇ ಶಾಲೆ ಅಂತಲ್ಲ, ಎಲ್ಲ ವಿದ್ಯಾರ್ಥಿಗಳು ಕಳಿಸಿ ಈಗ ಮಾಹಿತಿ ಕೊಡ್ತಿಲ್ಲ. ಆ ಮಾಹಿತಿ ಕೊಟ್ಟಿರೋದು ವಿಜಯವಾಣಿ ಮಾಧ್ಯಮಕ್ಕೋಸ್ಕರ. ಇವತ್ತು ನಂಬರ್ 1 ಕನ್ನಡ ದಿನಪತ್ರಿಕೆ ಯಾವುದಾದ್ರೆ ಅದು ವಿಜಯವಾಣಿ. ಅದಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜಕ್ಕೆ ನಿಂದ ಅಂತ ಒಂದು ಅವಕಾಶ ಕೊಡೋಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ.